ಒಂದೇ ನಿಮಿಷ ಬಂದೆ. 1 hour later. One eternity later. ಓಹ್ ಒಂದೇ ನಿಮಿಷ ಬಂದೆ. ನೋಡಿದ್ರಾ, 5 ನಿಮಿಷ ರೀಲ್ ನೋಡೋಣ ಅಂತ ಸ್ಟಾರ್ಟ್ ಮಾಡಿದೆ ನಾನು. ಬಟ್ ಆದರೆ 1 ಅವರ್ ಆಗೋಗಿದೆ. ಇದೇ ಅಲ್ವಾ ನಮ್ಮ ಜೀವನದಲ್ಲಿ ಆಗೋದು. ಸ್ಟಡಿ ಮಾಡಬೇಕಂದ್ರೆ ಇವಾಗ ಒಂದು 5 ನಿಮಿಷ ಬ್ರೇಕ್ ತೊಗೊಳ್ಳೋಣ ಅಂತ ಇನ್ಸ್ಟಾಗ್ರಾಮ್ ರೀಲ್ಸ್ ಓಪನ್ ಮಾಡ್ತೀವಿ. ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಸಮಯ ಹೋಗೋದೇ ಗೊತ್ತಾಗಲ್ಲ, ಹೌದಲ್ವಾ? ಇದೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಇನ್ಸ್ಟಾಗ್ರಾಮ್ ಹಂಗಂದ್ರೆ ಫ್ರೆಂಡಾ ಎನಿಮಿನಾ? ನಮ್ಮ ಫ್ರೆಂಡಾ ಫೋನಾ? ಇದು ನಿಮ್ಮ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇಂಗ್ಲೀಷ್ 1 ಸ್ಟೂಡೆಂಟ್ಸ್ಗೆ ಫ್ರೆಂಡಾ ಫೋನಾ? ಹೌದಾ? ಈ ಪ್ರಶ್ನೆ ನಮ್ಮೆಲ್ರಿಗೂ ಬಂದಿರುತ್ತೆ. ಇನ್ಸ್ಟಾಗ್ರಾಮ್ ಯೂಸ್ ಮಾಡಬೇಕಾ ಬೇಡವಾ ಹಂಗಂದ್ರೆ ನಾವು? ಸೊ ಇವಾಗ ಆ ಪ್ರಶ್ನೆಗೆ ನಾನು ಉತ್ತರ ಕೊಡೋಕ್ಕೆ ಹೊರಟಿದ್ದೆ. ಮೊದಲನೇದಾಗಿ, SSLC ಸ್ಟೂಡೆಂಟ್ಸ್ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡಬಹುದಾ? ಸೊ SSLC ಸ್ಟೂಡೆಂಟ್ಸು ನನ್ನನ್ನು ಕೇಳಿದ್ರೆ ಇನ್ಸ್ಟಾಗ್ರಾಮ್ ಇರ್ಬೋದು ಅಥವಾ ವಾಟ್ಸಪ್ ಇರ್ಬೋದು, ಸುಮಾರು ಸೋಷಿಯಲ್ ಅಂತ ಏನೋ ಬಂದಿದೆ, ಸ್ನ್ಯಾಪ್ಚಾಟ್ ಇರ್ಬೋದು, ದೀಸ್ ಆಲ್ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಸ್ ಏನಿದೆ, ದೇ ಹ್ಯಾವ್ ಬಿಕಮ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಲೈಫ್ಸ್. ನಮ್ಮ ಜೀವನದ ಆಗೋಗಿನಲ್ಲೇ ಬೆರ್ತೋಗ್ಬಿಟ್ಟಿದೆ ಇವಾಗ. ಏನು ಮಾಡೋಕ್ಕಾಗಲ್ಲ. ದಟ್ ಈಸ್ ನೆಸಸರಿ ಆಲ್ಸೋ. ಸಮ್ಟೈಮ್ಸ್ ಯಾವುದೋ ನೋಟ್ಸ್ ಬೇಕಂದರೆ, ಹೋಮ್ವರ್ಕ್ ಬೇಕಂದರೆ ನಿಮ್ಮ ಫ್ರೆಂಡ್ಗಳಿಗೆ ವಾಟ್ಸಪ್ ಮಾಡು ಅಂತ ಹೇಳ್ತೀರಾ. ವಾಟ್ಸಪ್ ಯೂಸ್ ಮಾಡೋದಕ್ಕಾಗತ್ತಾ? ಆಗಲ್ಲ. ಹಾಗಾಗಿ ನಾನು ಹೇಳ್ತೀನಿ, ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ಬೋದಾ ಅಂದರೆ ಎಸ್, ಬಟ್ ವಿತ್ ಕಂಟ್ರೋಲ್. ನಾವು ಇನ್ಸ್ಟಾಗ್ರಾಮನ್ನು ಕಂಟ್ರೋಲ್ಡಾಗಿ ಯೂಸ್ ಮಾಡಬೇಕು. ಸರ್ ಹೆಂಗೆ ಸರ್ ಮಾಡೋದು? ಮೊದಲನೇದಾಗಿ, ರಿಯಲ್ ಪ್ರಾಬ್ಲಮ್ ಈಸ್ ನಾಟ್ ಇನ್ಸ್ಟಾಗ್ರಾಮ್ ಅಲ್ಲ ರಿಯಲ್ ಪ್ರಾಬ್ಲಮ್. ಮತ್ತು ಏನು ಸರ್ ಪ್ರಾಬ್ಲಮ್ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ? ವೈ ಇನ್ಸ್ಟಾಗ್ರಾಮ್ ಬಿಕಮ್ಸ್ ಪ್ರಾಬ್ಲಮ್? ಯಾಕೆ ಇನ್ಸ್ಟಾಗ್ರಾಮ್ ಪ್ರಾಬ್ಲಮ್ ಅನ್ಸುತ್ತೆ ಹೇಳಿ ನೋಡೋಣ. ಅಲ್ಲಿ ತುಂಬ ರೀಲ್ಸ್ ಬರ್ತಾನೇ ಇರುತ್ತೆ, ಸ್ಕ್ರೋಲ್ ಮಾಡ್ತಾ ಇದ್ರೆ ಎಂಡೇ ಇಲ್ಲ ಅದಕ್ಕೆ. ಎಂಡ್ಲೆಸ್ ರೀಲ್ಸ್. ನೋಟಿಫಿಕೇಶನ್ ಬರುತ್ತೆ, ಫೋನಲ್ಲಿ ಇಕ್ಕಿರ್ತೀರಾ, ಓದೋಣ ಅಂತ ಕೂತ್ಕೋತೀರಾ, ನೋಟಿಫಿಕೇಶನ್ ಬರುತ್ತೆ, ಯಾರೋ ಫ್ರೆಂಡು ಯಾವುದೋ ಕಿತ್ತೋಗಿರೋ ರೀಲ್ಸ್ ಕಳಿಸಿರ್ತಾರೆ. ರೆಸ್ಪಾಂಡ್ ಮಾಡಿಲ್ಲ ಅಂದರೆ ಏನು ಮಚ್ಚ ನಾನು ಕಳಿಸೋ ರೀಲ್ಸ್ಗೆಲ್ಲ ಮೆಸೇಜ್ ರೆಸ್ಪಾಂಡೇ ಮಾಡಲ್ಲ ಅಂತ ಕೇಳ್ತಾರೆ, ರೈಟ್? ಅಥವಾ ಒಂದೇ ಒಂದು ಎಕ್ಸ್ಟ್ರಾ ವೀಡಿಯೋ ನೋಡ್ಬೋಣ, ಇದೊಂದು ವೀಡಿಯೋ ಆದಮೇಲೆ ಮಲ್ಕೊಳ್ಳೋಣ, ಇದೊಂದು ವೀಡಿಯೋ ಆದಮೇಲೆ ಓದೋಣ. ಇದೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಲೇಟ್ ನೈಟ್ ಸ್ಕ್ರೋಲಿಂಗ್ ನಾನು ಮಾಡ್ತೀನಿ ಮಕ್ಕಳ. ನಾನು ಸೀರಿಯಸ್ಸಾಗಿ ಹೇಳ್ತೀನಿ, ನಾನು ಲೇಟ್ ನೈಟ್ ಸ್ಕ್ರೋಲಿಂಗ್ ಮಾಡ್ತೀನಿ. ನೈಟು ಅದು ಏನಾಗುತ್ತೆ, ಸುಮ್ಮನೆ ನೋಡೋಣ ಅಂತ ಮಲ್ಕೋತೀನಿ, ನೋಡ್ತಾ 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 ಏನಾಗುತ್ತೆ, ಹಾಗೇ ಟೈಮ್ ಹೊರಟೋಗುತ್ತೆ. ನೈಟ್ ನೋಡಿದ್ರೆ 1-1.5 ಗಂಟೆ ಆಗಿಬಿಟ್ಟಿರುತ್ತೆ, ಹಂಗಾಗೋಗುತ್ತೆ. ಸೊ ಇದೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡೋದೆ. ಸೊ ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ SSLCಯಲ್ಲಿ ಪರ್ಟಿಕ್ಯುಲರ್ಲಿ ಅಂದರೆ, ಲಾಸ್ಟ್ ಸ್ಟಡಿ ಟೈಮ್, ಓದಲಿಕ್ಕೆ ಅಂತ ಏನು ಸಮಯ ಸಿಗ್ತಾ ಇತ್ತು ಅದು ನಮಗೆ ಸಿಗಲ್ಲ, ರೈಟ್? ಆಮೇಲೆ ಲೆಸ್ ಸ್ಲೀಪ್, ಕಡಿಮೆ ಸ್ಲೀಪ್ ಆಗುತ್ತೆ. ಸ್ಲೀಪ್ ಕಡಿಮೆ ಆದರೆ ನಮ್ಮ ಬ್ರೈನ್ ಚೆನ್ನಾಗಿ ವರ್ಕ್ ಆಗಲ್ಲ. ಅದಾದಮೇಲೆ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ, ರೈಟ್? ಹಾಗಾದರೆ ಏನು ಮಾಡಬಹುದು ನಾವು? ಯೂಸ್ ಇನ್ಸ್ಟಾಗ್ರಾಮ್, ಡೋಂಟ್ ಲೆಟ್ ಇನ್ಸ್ಟಾಗ್ರಾಮ್ ಯೂಸ್ ಯು. ಎಷ್ಟು ಚೆನ್ನಾಗಿದೆಯಲ್ಲ ಇದು. ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡಿ, ಬಟ್ ಆದರೆ ಇನ್ಸ್ಟಾಗ್ರಾಮೇ ನಿಮ್ಮನ್ನು ಯೂಸ್ ಮಾಡೋ ಥರ ಮಾಡಬೇಡಿ. ಇನ್ಸ್ಟಾಗ್ರಾಮ್ ಶುಡ್ ನಾಟ್ ಯೂಸ್ ಯು, ರೈಟ್? ಅಂದರೆ ಸ್ಮಾರ್ಟ್ ಸ್ಟೂಡೆಂಟ್ಸ್ ಕಂಟ್ರೋಲ್ ಇನ್ಸ್ಟಾಗ್ರಾಮ್. ಹೆಂಗೆ ಯೂಸ್ ಮಾಡಬೇಕು ಅದನ್ನು ಕಂಟ್ರೋಲ್ ಮಾಡ್ತಾರೆ. ಫಸ್ಟ್ ಸ್ಟಡಿ, ಸ್ಕ್ರೋಲ್ ಲೇಟರ್. ನಾನೆಲ್ಲ ಟಾರ್ಗೆಟ್ ಮುಗಿಸ್ಬಿಟ್ರೆ, ನಾನು ಇವತ್ತು ಇಷ್ಟು ಓದ್ಬೇಕು ಅಂದ್ಕೊಂಡಿದ್ದೀನಿ, ಅಷ್ಟು ಟಾರ್ಗೆಟ್ನ ಮುಗಿಸಾದ್ಮೇಲೆ ನೋಡಿ ಇನ್ಸ್ಟಾಗ್ರಾಮ್ ಯಾರು ಬೇಡ ಅಂತಾರೆ, ರೈಟ್? ಫಸ್ಟ್ ಸ್ಟಡಿ, ಸ್ಕ್ರೋಲ್ ಲೇಟರ್. ಎರಡನೇದು, ಫಿಕ್ಸ್ ಡೈಲಿ ಟೈಮ್ ಲಿಮಿಟ್, ರೈಟ್? ಇಷ್ಟು ಅವರ್ ನಮ್ಮ ಫೋನಲ್ಲೇ ತೋರಿಸುತ್ತದು ಯಾವ್ಯಾವ ಆ್ಯಪಿಗೆ ಎಷ್ಟೆಷ್ಟು ಟೈಮ್ ಕೊಡ್ತಾ ಇದ್ದೀವಿ ಅಂತ. ಅಷ್ಟನ್ನು ಮೀರಬಾರ್ದು ನಾವು. ಯು ಕ್ಯಾನ್ ಈವನ್ ಲಾಕ್ ದಟ್ ಆ್ಯಪ್ 1 ಅವರ್ ಆದಮೇಲೆ ಲಾಕ್ ಆಗಿಬಿಡ್ಬೇಕು. ಆ ಥರನೂ ಕೂಡ ಮಾಡ್ಬೋದು. ಎಷ್ಟೊಂದು ಆ್ಯಪ್ಗಳಿದೆ, ಅದಕ್ಕೆ ಎಷ್ಟೊಂದು ಫೀಚರ್ಸ್ ಇದೆ, ರೈಟ್? ಆ ರೀತಿ ನೀವು ಯು ಶುಡ್ ಫಿಕ್ಸ್ ಅ ಟೈಮ್ ಲಿಮಿಟ್ ಫಾರ್ ಇನ್ಸ್ಟಾಗ್ರಾಮ್, ರೈಟ್? ಮೂರನೇದು, ಟರ್ನ್ ಆಫ್ ನೋಟಿಫಿಕೇಶನ್ಸ್. ಮಕ್ಕಳ, ಇದು ನನ್ನ ಮಾತು ಕೇಳಿ, ಯು ಕ್ಯಾನ್ ರೆಸ್ಪಾಂಡ್ ಲೇಟರ್ ಟು ಯುವರ್ ಫ್ರೆಂಡ್ಸ್ ಕಿತ್ತೋಗಿರೋ ರೀಲ್ಸ್. ನಿಮ್ಮ ಫ್ರೆಂಡ್ಸ್ ಕಿತ್ತೋಗಿರೋ ರೀಲ್ಸ್ಗಳಿಗೆ ಆಮೇಲೆ ರೆಸ್ಪಾಂಡ್ ಮಾಡ್ಬೋದು. ಯಾರೋ ಸ್ಪೆಷಲ್ ಪರ್ಸನ್ ಎಲ್ಲ ಕಳಿಸಿದ್ರೆ ಅದಕ್ಕೂ ಆಮೇಲೆ ರೆಸ್ಪಾಂಡ್ ಮಾಡ್ಬೋದು. ಬಟ್ ಆದರೆ ಇಂಪಾರ್ಟೆಂಟ್ ಸ್ಟಡೀಸ್. ಹಂಗಂದರೆ ಟರ್ನ್ ಆಫ್ ನೋಟಿಫಿಕೇಶನ್ಸ್ 3 ದಿವಸ ಮಾಡಿ ನೋಡಿ. ಹೆಂಗೆ ಮಾಡ್ತೀರಾ? ಆ್ಯಪಲ್ಲಿ ನೋಟಿಫಿಕೇಶನ್ಸ್ ಅಂತ ಬರುತ್ತಲ್ಲ, ಒತ್ತಿಡ್ಕೋತೀರ, ಪ್ರೆಸೆಂಟ್ ಹೋಲ್ಡ್ ನೋಟಿಫಿಕೇಶನ್ಸ್ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಟರ್ನ್ ಆಫ್ ನೋಟಿಫಿಕೇಶನ್ಸ್ ಮಾಡ್ತೀರಿ ಇನ್ಸ್ಟಾಗ್ರಾಮ್ದು. ಅದರಿಂದ ತುಂಬ ಟೈಮ್ ಒಂದು ಸರ್ತಿ ಓಪನ್ ಮಾಡಿದ್ರೆ ಅಂದರೆ ಮುಗೀತು, ಇನ್ಸ್ಟಾಗ್ರಾಮ್ ಕರ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ನೀವು ಟರ್ನ್ ಆಫ್ ಯುವರ್ ನೋಟಿಫಿಕೇಶನ್ಸ್, ಬಚಾವಾಗ್ತೀರಿ, ಓಕೆನಾ? ನೆಕ್ಸ್ಟು, ಕೀಪ್ ಫೋನ್ ಅವೇ ವೈಲ್ ಸ್ಟಡಿಂಗ್. ನೋಡಿ ಇವಳೇನು ಮಾಡ್ತಾಳೆ, ಓದಕ್ಕೆ ಕೂತ್ಕೋತಾಳೆ, ಫೋನ್ನ ಸೈಡಿಗೆ ಎತ್ತಿಟ್ಬಿಡ್ತಾಳೆ, ಹೌದಾ? ರೈಟ್? ಫೋನನ್ನು ನಾವು ಸೈಡ್ಗೆ ಎತ್ತಿಟ್ಬೇಡ. ಓದೋ ಟೈಮಲ್ಲಿ ಫೋನ್ ಹತ್ರ ಇಟ್ಕೊಳ್ಳೋದು ಬೇಡ.
ಅಥವಾ ನಮ್ದು ಇನ್ನೊಂದು ಪ್ರಾಬ್ಲಮ್ ಏನಿಲ್ಲ, ನಾವು ಯೂಟ್ಯೂಬಲ್ಲಿ ನೋಡ್ಕೊಂಡು ಹೋಗ್ತೀವಿ ಅಥವಾ ನಮ್ಮ ಪ್ರಥಮ ಕ್ಲಾಸ್ಗಳನ್ನ ಕೇಳಿಸ್ಕೊತೀವಿ. ಹಾಗಿದ್ದಾಗ ಏನು ಮಾಡ್ಬೋದು ಅಂದರೆ ಫೋನಲ್ಲಿ ನೋಟಿಫಿಕೇಶನ್ಸ್ ಆಫ್ ಮಾಡಿ, DND ಡು ನಾಟ್ ಡಿಸ್ಟರ್ಬ್ ಮೋಡ್ ಅಂತ ಇರುತ್ತೆ, ಅದನ್ನು ಯೂಸ್ ಮಾಡಿ. ರೈಟ್, ಅದನ್ನು ಆನ್ ಮಾಡಿ ಓದೋಕ್ಕೆ ಕೂತ್ಕೊಳ್ಳಿ. ಸೊ ಫ್ರಮ್ ರೀಲ್ಸ್ ಟು ರಿಯಲ್ ಗೋಲ್ಸ್. ರೀಲ್ಸ್ನ ನೋಡೋದಿದ್ದೇ ಇದೆ ಮಕ್ಕಳ, ಜೀವನ ಪೂರ್ತಿ ನೋಡ್ಬೋದು. ಇನ್ಸ್ಟಾಗ್ರಾಮ್ ಇರುತ್ತೆ, SSLC ಒಂದೇ ಸರ್ತಿ ಬರುತ್ತೆ. ಇನ್ಸ್ಟಾಗ್ರಾಮ್ ಜೀವನ ಪೂರ್ತಿ ಇರ್ಬೋದು, ಬಟ್ ಅವ್ರು SSLC ಒಂದೇ ಸರ್ತಿ ಬರೋದು. ಹಾಗಾಗಿ ರಿಪ್ಲೇಸ್ ಸ್ಕ್ರೋಲಿಂಗ್ ವಿತ್ ಸ್ಕೋರಿಂಗ್. ರೈಟ್, ಸೊ 30 minutes ಸ್ಕ್ರೋಲಿಂಗ್ ವರ್ಸಸ್ 30 minutes ಆಫ್ ರಿವಿಷನ್, ಪ್ರಾಕ್ಟೀಸ್ ಕ್ವಶನ್ಸ್ ಆ್ಯಂಡ್ ಡೌಟ್ ಕ್ಲಿಯರಿಂಗ್. ಇದೆಲ್ಲ ಮಾಡ್ಬೋದು 30 ನಿಮಿಷದಲ್ಲಿ. ಏನು 30 ಮಿನಿಟ್ಸು 30 minutes ನೀವೇನು ರೀಲ್ಸ್ ನೋಡ್ತೀರಾ ಅದೇ 30 minutesಲ್ಲಿ ನೀವು ಇಷ್ಟೆಲ್ಲ ಮಾಡ್ಬೋದು. ಓಕೆನಾ? ಸ್ಮಾಲ್ ಚಾಯ್ಸಸ್ ಕ್ರಿಯೇಟ್ ಬಿಗ್ ರಿಸಲ್ಟ್ಸ್. ಏಪ್ರಿಲ್ ಮೇ ಎಂಡಲ್ಲಿ ಅಥವಾ ಮೇಲಲ್ವಾ, ಮೇಲೆ ನಿಮಗೆ ರಿಸಲ್ಟ್ ಬರುತ್ತೆ. ಅವತ್ತು ಖುಷಿಯಾಗಿರಬೇಕು. ನಿಮ್ಮ ತಂದೆ ತಾಯಿ ಮುಖದಲ್ಲಿ ನಗು ನೋಡ್ಬೇಕಂದ್ರೆ ನೀವು ಇವತ್ತು ಈ ರೀಲ್ಸ್ನ ಬಿಡಬೇಕು. ಫುಲ್ ಬಿಡಿ ಅಂತ ಹೇಳ್ತಿಲ್ಲ ಮಕ್ಕಳ, ರಿಫ್ರೆಶ್ಮೆಂಟಿಗೆ ಅರ್ಧ ಗಂಟೆ, ಮ್ಯಾಕ್ಸಿಮಮ್ 1 hour ಫಾರ್ ಅ ಡೇ ಈಸ್ ಓಕೆ. ಅದು ಒಂದೇ ಸರ್ತಿ ಕಂಟಿನ್ಯೂಸ್ ಅಲ್ಲ, ಅವಾಗ ಬ್ರೇಕ್ ತೊಗೊಂಡಾಗ ಯು ಕ್ಯಾನ್ ವಾಚ್, ನೋ ಪ್ರಾಬ್ಲಮ್. ಇನ್ಸ್ಟಾಗ್ರಾಮ್ ಯೂಸೇ ಮಾಡಬಾರ್ದು ಅಂತ ಹೇಳ್ತಿಲ್ಲ ನಾನು. ಸ್ಮಾರ್ಟಾಗಿ ಯೂಸ್ ಮಾಡಿ, ವೈಸಾಗಿ ಯೂಸ್ ಮಾಡಿ. ಕೆಟ್ಟದನ್ನೆಲ್ಲ ಕನ್ಸ್ಯೂಮ್ ಮಾಡಬೇಡಿ, ಅದರಿಂದ ಒಳ್ಳೆಯದನ್ನೇ ಕನ್ಸ್ಯೂಮ್ ಮಾಡಿ, ಜೊತೆಗೆ ಸ್ಮಾರ್ಟಾಗಿ ಯೂಸ್ ಮಾಡಿ ಅದನ್ನು. ಓಕೆನಾ? ಸ್ಟಾಪ್ ಸ್ಕ್ರೋಲಿಂಗ್, ಸ್ಟಾರ್ಟ್ ಸ್ಕೋರಿಂಗ್. ನನ್ನ ಫೈನಲ್ ಮೆಸೇಜ್ ಒಂದು ಏನು ಹೇಳ್ತೀನಿ ಅಂದರೆ, ಯು ಡೋಂಟ್ ಹ್ಯಾವ್ ಟು ಕ್ವಿಟ್ ಇನ್ಸ್ಟಾಗ್ರಾಮ್, ಯು ಮಸ್ಟ್ ಪ್ರೊಟೆಕ್ಟ್ ಯುವರ್ ಡ್ರೀಮ್. ಯುವರ್ ಫ್ಯೂಚರ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ರೀಲ್ಸ್. ರೈಟ್? ನಿಮ್ಮ ಜೀವನ, ನಿಮ್ಮ ಫ್ಯೂಚರು, ನಿಮ್ಮ ಭವಿಷ್ಯ ಒಂದು ಇನ್ಸ್ಟಾಗ್ರಾಮ್ ರೀಲ್ಗಿಂತ ತುಂಬ ವ್ಯಾಲ್ಯೂಬಲ್ಲು. ಹಾಗಾಗಿ ಅದನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ, ಆ ಡ್ರೀಮನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ. ಅದಕ್ಕೆ ತಕ್ಕಂಗೆ ವರ್ಕ್ ಮಾಡಿ. ಎಷ್ಟು ಬೇಕೋ ಅಷ್ಟರಲ್ಲೇ ಇರಲಿ. ಯು ಕಂಟ್ರೋಲ್ ಇನ್ಸ್ಟಾಗ್ರಾಮ್, ಡೋಂಟ್ ಲೆಟ್ ಇನ್ಸ್ಟಾಗ್ರಾಮ್ ಕಂಟ್ರೋಲ್ ಯು. ನೀವು ಇನ್ಸ್ಟಾಗ್ರಾಮನ್ನು ಕಂಟ್ರೋಲ್ ಮಾಡಿ, ಬಟ್ ಇನ್ಸ್ಟಾಗ್ರಾಮ್ ನಿಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಬಿಡಬೇಡಿ ಅಂತ ಹೇಳ್ತಾ, ಐ ಹೋಪ್ ಇವತ್ತಿಂದ ನೀವು ಚೆನ್ನಾಗಿ ಇನ್ಸ್ಟಾಗ್ರಾಮ್ನ ತುಂಬ ಯೂಸ್ ಮಾಡಿದೆ ಸ್ಮಾರ್ಟಾಗಿ ಓದಲಿಕ್ಕೆ ಪ್ರಿಪೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ. ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್. ನಿಮ್ಮ ಸಾಧನೆ ನಮ್ಮ ಗೆಲುವು. ಥ್ಯಾಂಕ್ ಯು ಮಕ್ಕಳ.